ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನಿಮ್ಮ PHP. ನಾನು ಈ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ ಅಂದರೆ ಯಾರ್ಯಾರಿಗೆ 20,000 ಬಂದಿದೆ, ಅದು ಯಾವ ರೀತಿಯ ಸ್ಕಾಲರ್ಶಿಪ್ ಎಂದು ನಾನು ನಿಮಗೆ ಇಲ್ಲಿ ತಿಳಿಸಿಕೊಡುತ್ತಿದ್ದೇನೆ. ಎಲ್ಲರೂ ಅದನ್ನು SSP ಸ್ಕಾಲರ್ಶಿಪ್ ಅಂತ ಅಂದ್ಕೊಂಡಿದ್ದಾರೆ, ಅಂದರೆ ಸ್ಟೇಟಿಂದ ಬಂದಿದೆ ಅಂತ. ಲೈಕ್ ಅಲ್ಲ, ನಿಮಗೆ ಲೈವ್ ಪ್ರೂಫಲ್ಲಿ ತೋರಿಸ್ತಿದ್ದೀನಿ. ಲೈಕ್ ಇದನ್ನು ನೀವು ಅಲ್ಲೇ ನಿಮ್ಮದು ಇಯರ್ ವೈಸ್ ಅಲ್ಲಿ ಇದು ಸಿಗುತ್ತೆ. 2023 2024 ನೋಡಿದಾಗ ಲೈಕ್ ಇಲ್ಲಿ ನೋಡ್ಬೋದು 20,000 ಬಂದಿರೋದು. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಅಂತಿದೆ. ಅಂದರೆ ಇದು ಸೆಂಟ್ರಲಿಂದ ಬಂದಿರೋದಾಯ್ತಾ, ಸ್ಟೇಟ್ ಅವ್ರು ಕೊಟ್ಟಿರೋದಲ್ಲ, ಸೆಂಟ್ರಲಿಂದ 20,000 ಬಂದಿದೆ. ಯಾರ್ಯಾರಿಗೆ ಇಂಜಿನಿಯರಿಂಗ್ ಎಲ್ಲ ಓದ್ತಿದೆ ಅವ್ರಿಗೆಲ್ಲ ಬಂದಿದೆ ಆಲ್ಮೋಸ್ಟು. ಮತ್ತು ಸ್ವಲ್ಪ ಜನಕ್ಕೆ UG PG ಅವ್ರಿಗೆಲ್ಲ ಬಂದಿದೆ. ಲೈಕ್ ಅವ್ರವ್ರು ಇದ್ರ ಮೇಲೆ ಬಂದಿದೆ. ಇದು ಸೆಂಟ್ರಲಿಂದ ಬಂದಿರಬಹುದು. ಇದು ಸೆಂಟ್ರಿಂದ ಬಂದಿರೋದು ಆಯ್ತಾ. ಎಲ್ಲರೂ ಲೈಕ್ ಸ್ಟೇಟಿಂದ ಬಂದಿದ್ದಾರೆ. SSP ಅಂದ್ಕೊಂಡಿದ್ದಾರೆ. ಇದು SSP ಅಲ್ಲ. ನಿಮಗೆ SSP ಆದರೆ ಈ ಥರ ಇರಲ್ಲ. ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC ಸ್ಟೂಡೆಂಟ್ ಸೆಂಟ್ರಲ್ ಅಂತಿರಲ್ಲ. ಯಾವ ಥರ ಇರುತ್ತೆ ಅಂದರೆ ಲೈಕ್ ನಿಮಗೆ ಲಾಸ್ಟ್ ಇಯರ್ ತೋರಿಸ್ತೀನಿ ನೋಡಿ, ಇಲ್ಲಿ 19,600 ಬಂದಿರೋದು. ಫೀಸ್ ಕನ್ಸೆಷನ್ ಅಂತಿರುತ್ತೆ, ಅಥವಾ 10,000 ಬಂದಿರೋದು ಪೋಸ್ಟ್ ಮೆಟ್ರಿಕ್. ಇದು BTC, ಇದು ನಿಮಗೆ CM ವಿದ್ಯಾನಿಧಿ ಬರೋದಿಲ್ಲ ಆಯಿತಾ. ಇನ್ಮೇಲೆ ಇದೆಲ್ಲ ಹೇಳ್ತಿದ್ದಾರೆ. ಫೀಸ್ ರೀಪರ್ಸ್ಮೆಂಟ್, ಫೀಸ್ ಕನ್ಸೆಷನ್ ಅಂತೆಲ್ಲ ಇರುತ್ತೆ, ಓಕೆನಾ. ಸೊ ಇದರಿಂದ ಏನು ಹೇಳ್ಬೋದು ನಾವು, 20,000 ಬಂದಿರೋದು ಸೆಂಟ್ರಲಿಂದ ಆಯಿತಾ, ಸ್ಟೇಟಿಂದಲ್ಲ. ಓಕೆ, ನಾನು ಇಷ್ಟ ಹೇಳಬೇಕು ಅಂತಿದ್ದು. ದಯವಿಟ್ಟು ನಾನು ಇದೇ ಥರ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಥ್ಯಾಂಕ್ ಯು.